ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ, ನಾವು ಮನಸ್ಸಿನಲ್ಲಿ ಏನು ಚಿಂತನೆ ಮಾಡ್ತೀರಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಒಂದು ಘಟನೆಯ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸ್ನೇಹಿತ ಊರಿಂದ ಬಂದಿರ್ತಾನೆ, ಯಾವುದೋ ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾನೆ ಅಂತ ಕಲ್ಪಿಸ್ಕೊಳ್ಳಿ. ಆ ಸಿಟಿಗೆ ಬಂದಾಗ ಆ ಸಿಟಿಲಿರುವಂತಹ ಸ್ನೇಹಿತ ಬೀಗ ಹಾಕೊಂಡು ಎಲ್ಲೋ ಹೊರಗಡೆ ಹೊರಟಿರ್ತಾನೆ. ಆಗ ಅವನು ಬರ್ತಾನೆ, ಬೀಗ ಹಾಕಿಬಿಟ್ಟಿರ್ತಾನೆ, ಬರ್ತಾನೆ. ಅಯ್ಯೋ ಗೆಳೆಯ, ನಾನು ಕಣೆಯ ಬಂದೆ. ಅಯ್ಯೋ, ನಾನು ಎಲ್ಲೋ ಅರ್ಜೆಂಟಾಗಿ ಹೊರಟಿದ್ದೀನಿ ಕಣೋ, ನೀನು ಈ ಸಮಯದಲ್ಲಿ ಬಂದಿದ್ಯಾ? ಒಂದು ಕೆಲಸ ಮಾಡು, ನಿನ್ನೂ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಬಾ, ನಾನು ಜೊತೆಲಿ ಬಂದ್ಬಿಡು ನೀನು. ಅದಕ್ಕೆ ಅವನು, ನಂದು ಬಟ್ಟೆಗಳು ಬೇರೆ ಹಿಂಗಿದೆ, ಚೆನ್ನಾಗಿಲ್ಲ. ಅಯ್ಯೋ, ನೀನು ವರಿ ಮಾಡ್ಕೊಂಬೇಡ, ಬಾ ಅಂತ ಬೀಗ ತೆಗೆದ್ಬಿಟ್ಟು ಅವನೊಂದು ಹೊಸ, ಒಂದು ಹಳೆಯದು ತುಂಬ ಕಾಸ್ಟ್ಲಿ ಇರೋವಂಥ ಒಂದು ಬಟ್ಟೆ. ಈಗ ಅವನು ಸ್ವಲ್ಪ ಸ್ನೇಹಿತ ದಪ್ಪ ಆಗ್ಬಿಟ್ಟವನು, ಅದನ್ನು ಅವನು ಕೊಡ್ತಾನೆ ಸ್ನೇಹಿತನಿಗೆ. ಹಳ್ಳಿಲಿಂದ ಬಂದಂಥ ಸ್ನೇಹಿತನಿಗೆ ಒಂದು ಒಳ್ಳೆ ಅತ್ಯದ್ಭುತವಾಗಿರೋ ಬಟ್ಟೆ ಕೊಡ್ತಾನೆ, ಲಕ್ಸುರಿ ಬಟ್ಟೆ ಅಂದ್ಕೊಳ್ಳಿ. ಅದಾದ್ಮೇಲೆ, ಸಖತ್ತಾಗಿ ಕಾಣಿಸ್ತೀಯ, ಹೀರೋ ಇದ್ದಂಗೆ ಇದೆಯಾ ಅಂತ ಅಂದ್ಬಿಟ್ಟು ಹಿಂಗೆ ದೃಷ್ಟಿ ತೆಗಿತಾನೆ. ಅದಕ್ಕೆ ಹೌದಾ, ಅವನು ಕನ್ನಡಿ ನೋಡ್ಕೊಂಡು ಸ್ವಲ್ಪ ತಲೆಗಿಲ್ಲ ಎಲ್ಲ ಬಾಚ್ಕೊಂಡು ನೀಟಾಗಿ ಆ ಡ್ರೆಸ್ಸಿಗೆ ತಕ್ಕಂಗೆ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಬದಲಾವಣೆ ಮಾಡ್ಕೊಂಡು ಅವನ ಜೊತೆ ಹೊರಟು ಬಿಡ್ತಾನೆ. ದಾರಿಲಿ, ನಾನು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀನಿ, ಯಾರೋ ಒಂದು 4-5 ಜನ ಸ್ನೇಹಿತರನ್ನ ಭೇಟಿ ಮಾಡಬೇಕು, ಬಟ್ ಎಲ್ಲೂ ನೀನು ಮೂಲವಾಗಿ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ನನ್ನ ಜೊತೆಲಿ ಬಾ ಅಂತ. ಮೊದಲನೇ ಸಲ ಒಂದು ಮನೆಗೆ ಹೋಗ್ತಾರೆ, ಫಸ್ಟ್ ಟೈಮ್. ಅಂದರೆ ಇವನ ಫ್ರೆಂಡನ್ನು ಕರ್ಕೊಂಡು ಒಂದು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ ತಕ್ಷಣ ಮನೆ ಬೆಲ್ ಮಾಡ್ತಾರೆ, ಬಾಗಿಲು ತೆಗಿತಾರೆ. ತೆಗೆದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಬಂದು ತೆಗಿತಾರೆ. ಓ ಬನ್ನಿ ಬನ್ನಿ, ಇವ್ರು ಯಾರು ಗೊತ್ತಾಗ್ಲಿಲ್ಲ, ನಮ್ಮ ಸ್ನೇಹಿತ ಊರಿಂದ ಬಂದಿದ್ದಾನೆ, ಜೊತೆಲಿ ಎಲ್ಲೋ ಹೊರಟಿದ್ದೆ, ಅವನು ಬಂದ, ಅದಕ್ಕೋಸ್ಕರ ಕರ್ಕೊಂಬಂದೆ. ಪರವಾಗಿಲ್ಲ, ಇರಲಿ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಕೊಂಡಿಸ್ತಾರೆ. ಹೆಂಡತಿಗೆ ಆ ಹಳ್ಳಿಯಿಂದ ಬಂದಂತಹ ಸ್ನೇಹಿತನ ಡ್ರೆಸ್ಸು ಅವಳಿಗೇನೋ ವಿಶೇಷತೆ ಅನ್ಸುತ್ತೆ. ಅವನನ್ನೇ ನೋಡ್ತಾ ಇರ್ತಾಳೆ. ಅವಳಿಗೂ ತಡೆಯೋಕ್ಕಾಗಲ್ಲ, ಕೇಳ್ಬಿಡ್ತಾನೆ, ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಎಲ್ಲಿ ಹೊಲ್ಸಿದ್ರಿ, ಎಲ್ಲಿ ತಗೊಂಡ್ರಿ, ಯಾರಾದರೂ ಗಿಫ್ಟ್ ಕೊಟ್ಟಿದ್ದ, ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅಂತ. ಆಗ ಸಿಟಿ ಸ್ನೇಹಿತ ಏನು ಮಾಡ್ತಾನೆ, ಇಲ್ಲ ಇಲ್ಲ, ಆ ಬಟ್ಟೆ ನಂದೇ, ಅದು ಅವನಿಗೆ ಯಾವುದು ಬಟ್ಟೆಗಳಿರಲಿಲ್ಲ, ಅದಕ್ಕೋಸ್ಕರ ಹಳೆ ಬಟ್ಟೆ ಹಾಕ್ಕೊಂಡು ಬಂದಿದ್ದು, ಇದು ಹಾಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಕೊಟ್ಟೆ, ಆದ್ರಿಂದ ಆ ಬಟ್ಟೆ ನಂದದು ಬಟ್ಟೆ ಅಂತ ಹೇಳ್ತಾರೆ. ಆ ಹಳ್ಳಿಯಿಂದ ಬಂದಿರುವಂತಹ ಸ್ನೇಹಿತನಿಗೆ ಬಹಳ ಬೇಸರ ಆಗ್ಬಿಡುತ್ತೆ, ಒಂಥರ ಅವಮಾನ ಆಗ್ಬಿಡುತ್ತೆ. ನನ್ನ ಮಗ ಬಟ್ಟೆ ಕೊಟ್ಬಿಟ್ಟು ನಂದು ಬಟ್ಟೆ ಅಂತ ಹೇಳ್ಬಿಟ್ನಲ್ಲ ಅಂತ ಬಹಳ ಬೇಸರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಳಗಡೆ ನುಂಗ್ಕೊಂಡು ಕೋಪನ ಹಾಗೆಯೇ ಇರ್ತಾನೆ. ಅದಾದ ನಂತರ ಈಚೆ ಬರ್ತಾನೆ. ಈಚೆ ಬಂದಮೇಲೆ ಈ ಸಿಟಿ ಸ್ನೇಹಿತನಿಗೂ ಗೊತ್ತಾಗ್ಬಿಡುತ್ತೆ, ಅಯ್ಯೋ ನಾನು ಅವನಿಗೆ ಅವಮಾನ ಮಾಡ್ಬಿಟ್ಟೆ ಅಂತ. ಸಾರಿ ಮಿತ್ರ, ಸಾರಿ ಗೆಳೆಯ, ಸೊ ನಾನು ಬೇಕು ಅಂತ ಹೇಳಲಿಲ್ಲ. ಅವರು ಬಟ್ಟೆಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ರಲ್ಲ, ನನಗೆ ಆ ಬಟ್ಟೆ ಬಗ್ಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ, ಬಟ್ ದಪ್ಪ ಆಗ್ಬಿಟ್ಟಿದ್ದೀನಿ, ನನಗಾಗೋದಿಲ್ಲ, ಆದ್ರಿಂದ ಆದರೂ ಸುಮ್ಮನೆ ಇಟ್ಕೊಂಡಿದ್ದೀನಿ ಬೀರುಲಿ. ದಿನ ಅದಕ್ಕೆ ಸೆಂಟು, ಬಟ್ಟೆ ಎಲ್ಲ ಒರೆಸಿ ಸೆಂಟಿಗೆಂಟು ಹೊಡೆದು ಇಟ್ಕೊಂಡಿದ್ದೆ. ಅದನ್ನು ನೋಡಿದಾಗ ಒಂದು ಸ್ವಲ್ಪ ಸೆಂಟಿಮೆಂಟ್ ಹಂಗೆ ಆಗೋಯ್ತು. ನೆಕ್ಸ್ಟ್ ಸಲ ಹೋದಾಗ ಹಂಗೆಲ್ಲ ಮಾಡಲ್ಲ, ದಯಮಾಡಿ ಕ್ಷಮಿಸ್ಬಿಡಿ ಅಂತ ಅವನನ್ನು ಕೇಳ್ಕೊಳ್ತಾರೆ. ನೋಡಪ್ಪ, ನಿನಗೇನಾದರೂ ಇಷ್ಟ ಇಲ್ಲ ಅಂದರೆ ನಾನು ಮನೇಲಿ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ, ದಯಮಾಡಿ ಈ ರೀತಿ ಕರ್ಕೊಂಡೋಗಿ ಎಲ್ಲ ಅವಮಾನ ಮಾಡ್ಬಿಡ. ಇಲ್ಲ ಇಲ್ಲ, ಸಾರಿ ತಪ್ಪಾಯ್ತು, ಬಾ ಅಂತ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋದಾಗ ಅಲ್ಲೂ ಬೆಲ್ ಮಾಡ್ತಾನೆ. ಅಲ್ಲೂ ಫ್ಯಾಮಿಲಿ ಇರ್ತಾರೆ, ಗಂಡ ಹೆಂಡತಿ. ಇವ್ರು ಯಾರು ಅಂತ ಕೇಳ್ತಾರೆ. ಈತ ನನ್ನ ಸ್ನೇಹಿತ, ಸೊ ಹಳ್ಳಿಯಿಂದ ಬಂದಿದ್ದಾನೆ, ಅರ್ಜೆಂಟಾಗಿ ನಾನೆಲ್ಲೋ ಹೊರಟಿದ್ದೆ, ಅವಾಗ ಬಂದ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಪರವಾಗಿಲ್ಲ, ಬನ್ನಿ ಬನ್ನಿ ಅಂತ ಅಂದ್ಕೊಂಡು ಕಾಫಿ ಟೀ ಎಲ್ಲ ಅತಿಥಿ ಸತ್ಕಾರ ಮಾಡ್ತಾರೆ. ಮಾಡಿದ ನಂತರ ಅಲ್ಲೂ ಕೂಡ ಆ ಮನೆ ಒಡೆಯನಿಗೆ ಆ ಡ್ರೆಸ್ ಮೇಲೆ ಏನೋ ಒಂದು ಅಟ್ರಾಕ್ಷನ್, ಬಹಳ ಚೆನ್ನಾಗಿದೆ ಡ್ರೆಸ್ಸು. ಕೇಳ್ತಾನವನು, ನಿಮ್ಮ ಸ್ನೇಹಿತ ಹಾಕ್ಕೊಂಡಿರೋ ಬಟ್ಟೆ ಬಹಳ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಸೊ ಎಲ್ಲಿ ತಗೊಂಡ್ರಿ ಇದನ್ನ ಅಂತ. ಆ ಬಟ್ಟೆ ನಂದಲ್ಲ, ಅದು ಅವಂದೇ, ಆ ಬಟ್ಟೆ ನಂದಲ್ಲ, ಅದು ಅವಂದೇ ಅಂತ. ಅಂದ್ರೆ ಈಗ ಅವನು ನಂದು ಅದು ಬಟ್ಟೆ ಅಂತ ಹೇಳಲಿಲ್ಲ, ಆದ್ರೆ ಆ ಬಟ್ಟೆ ನಂದಲ್ಲ, ಅದು ಬಟ್ಟೆ ಅವಂದೇ ಅಂತ. ಈ ಹಳ್ಳಿಯಿಂದ ಬಂದಂತಹ ಸ್ನೇಹಿತನಿಗೆ ಮತ್ತೆ ತಿರ್ಗಾ ತಲೆ ಕೆಟ್ಟೋಗುತ್ತೆ. ಅಲ್ಲಿ ಇವನು ಏನಯ್ಯ ಅಷ್ಟೊಂದು ಆಳವಾಗಿ ಬಟ್ಟೆ ಮೇಲೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿತ್ತು. ಅವನು ಮುಖ ನೋಡ್ತಾನೆ, ಗುರಾಯಿಸ್ತಾನೆ. ಪಾಪ ಬೇರೆಯವ್ರು ಬಂದಿರೋದು, ಹಂಗಾಗಿ ಏನು ಮಾತಾಡೋದಿಲ್ಲ. ಅವ್ರು ಕೇಳ್ತಾರೆ, ಎಲ್ಲಿ ತಗೊಂಡ್ರಿ ಈ ಬಟ್ಟೆ, ತುಂಬಾ ಚೆನ್ನಾಗಿದೆ.
ಹೊಲ್ಸಿದ್ದ ರೆಡಿಮೇಡ್ ತಗೊಂಡಿದ್ದ ಅಂತ. ಅದಕ್ಕೆ ಹೇಳಪ್ಪ ನೀವೇ ಹೇಳಿ, ಆ ಲಾಸ್ಟ್ ಟೈಮ್ ನಾನು ಹೇಳಿದ್ರಲ್ಲ ಆ ಮನೇಲಿ ಆ ಥರ ನೀವು ಹೇಳಿ ಅಂತ ಹೇಳ್ತಾರೆ. ಅವನು ಈ ಥರ ಎಲ್ಲೋ ಹೊಲ್ಸಿದ್ದು ನನಗೆ ಬಹಳ ಇಷ್ಟ ಬಟ್ಟೆಗಳು ಕಂಡ್ರೆ, ಅದಕ್ಕೋಸ್ಕರ ಇದೇ ಥರ ಬೇಕು ಅಂತೇಳಿ ಹೊಲ್ಸಿದ್ದೀನಿ. ಅದಾದ್ಮೇಲೆ ಅಲ್ಲಿಂದ ಕೆಲಸ ಮುಗಿಯುತ್ತೆ, ಬರ್ತೀನಿ ಅಂತ ಹೊರಟು ಬಿಡ್ತಾನೆ. ಸ್ನೇಹಿತ ಈಚೆ ಬಂದ್ಮೇಲೆ ಹಳ್ಳಿಯಿಂದ ಬಂದು, ಯಾಕಲೇ ನೀನು ಹಿಂಗೆ ನನ್ನ ಹೊಟ್ಟೆ ಉರಿಸ್ತೀಯ, ಆ ಬಟ್ಟೆ ನಂದಲ್ಲ ಇವಂದೇ ಅಂತ ಏನು ಹೇಳೋವಂಥದ್ದಿದೆ, ಅದು ನಂದೇ ಅಂತ ಅಂದಮೇಲೆ ನೀನು ಯಾಕೆ ನಂದಲ್ಲ ಅದು ಅವಂದು ಅಂತ ಏನು ಕೇಳ್ತೀಯ? ಅಪ್ಪ ನಾನು ಬರಲ್ಲ ಕಣೆ, ಈ ಬಟ್ಟೆ ಬೇಕಾದ್ರೆ ಇಲ್ಲೇ ಬಿಚ್ಚಿಬಿಟ್ಟು ಕೊಟ್ಬಿಡ್ತೀನಿ, ನಾನು ಹಂಗೆ ಊರಿಗೆ ಹೋಗ್ಬಿಡ್ತೀನಿ, ನಿಂದು ಭಾಳ ಅತಿ ಆಗೋಯ್ತು ಅಂತ ಅಂದ್ಬಿಟ್ಟು ಅವನು ಬೇಸರ ವ್ಯಕ್ತಪಡಿಸ್ತಾನೆ. ಬಟ್ ಇವನು ಸಾರಿ ತಪ್ಪಾಯ್ತು, ಬೇಕಾದ್ರೆ ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ದಯಮಾಡಿ ನನಗೆ ಆ ಥರ ಮಾಡಬೇಡ, ಬಾ ಇನ್ನೊಂದು 2-3 ಕಡೆ ಐತೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾನೆ. ಬೆಲ್ ಹೊಡಿತಾನೆ, ಬೆಲ್ ಹೊಡೆದ್ಮೇಲೆ ತೆಗಿತಾನೆ. ಇವ್ರು ಯಾರು ಅಂತ ಕೇಳ್ತಾರೆ. ಈತ ನನ್ನ ಸ್ನೇಹಿತ, ಹಳ್ಳಿಯಿಂದ ಬಂದಿದ್ದಾನೆ, ಬಹಳ ಚೆನ್ನಾಗಿದೆ ಕುಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಬ್ಬನೇ ಬರ್ತಾ ಇದ್ರು ಮನೇಲಿ, ಅದಕ್ಕೋಸ್ಕರ ಜೊತೆಲಿ ಕರ್ಕೊಂಬಂದಿದ್ದೀನಿ. ಅಲ್ಲೂ ಅಷ್ಟೇ ಮನೇಲಿ ಗಂಡ ಹೆಂಡತಿ ಇಬ್ರು ಅವನ ವೇಷಭೂಷಣವನ್ನ ನೋಡ್ತಾರೆ, ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ. ಅವ್ರು ಬಾಯಿ ಬಿಟ್ಟು ಕೇಳೇ ಬಿಡ್ತಾರೆ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಏನು ಅಂತ. ಅದಕ್ಕೆ ಇವನು ಹೇಳ್ತಾನೆ, ಅಪ್ಪ ನೀನೇ ಹೇಳ್ಬಿಡು, ಇನ್ನು ನಾನು ಹೇಳಿದ್ರೆ ಅದು ಏನೇನೋ ಆಗ್ಬಿಡ್ತದೆ, ಯಾಕೆಂದ್ರೆ ನಾನೊಂದು ಹೇಳೋದು ನೀನೊಂದು ತಿಳ್ಕೊಳ್ಳೋದು ಹಂಗಾಗಿ ಹಂಗೆ ಮಾಡೋಕ್ಕಾಗಲ್ಲ, ನೀನೇ ಹೇಳ್ಬಿಡು ಅಂತ. ಅವ್ರು ಗಂಡ ಹೆಂಡತಿ ಇಬ್ರು ಅವ್ನ ಮುಖ ನೋಡ್ತಾರೆ. ಹಂಗಂದ್ರೆ ನಿಮ್ಮ ಮಾತು ಅರ್ಥ ಆಗ್ಲಿಲ್ಲ ನಿಮ್ಗೆ, ಏನು ಹೇಳುತ್ತಾರೆ ಅವರು ಅಂತ. ಆಮೇಲೆ ಅವನು ಅಲ್ಲಿಂದ, ಇಲ್ಲ ಈ ಬಟ್ಟೆ ನಾನು ಹೊಲಿಸಿದ್ದು, ನನಗೆ ಬಟ್ಟೆಗಳ ಶೋಕಿ ಇದೆ, ಸಮಥಿಂಗ್ ಡಿಫ್ರೆಂಟ್ ಆಗಿರ್ಬೇಕು ಅಂತೇಳಿ ಈ ಬಟ್ಟೆನ ಹೊಲಿಸ್ದೆ ಅಂತ ಅಲ್ಲಿ ಈಚೆ ಬರ್ತಾರೆ. ಅಂದ್ರೆ ಈ ಕಥೆಯ ಮೂಲ ಅರ್ಥ ಏನು ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನಿದೆಯಲ್ಲ ಅದನ್ನೇ ನಾವು ಹೊರಗಡೆ ಹಾಕೋದಕ್ಕೆ ಸಾಧ್ಯ, ಮನಸ್ಸಿನಲ್ಲಿರೋದನ್ನ ಬಿಟ್ಟು ಬೇರೆ ಏನನ್ನೂ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರು ನಿಮ್ಮ ಮನೆಗಳಲ್ಲಿರ್ತಾರೆ, ಗಂಡ ಹೆಂಡತಿ ಮಕ್ಕಳು ಸ್ನೇಹಿತರು ಸಹೋದ್ಯೋಗಿಗಳು ಸಮಾಜದಲ್ಲಿರೋರು ಬಂಧು ಬಳಗದವರು ನೆರೆಹೊರೆಯವರು, ನೀವು ಯಾರನ್ನೇ ಮಾತಾಡಿಸ್ಲಿ, ಇಲ್ಲಿ ಒಳಗಡೆ ಸರಕೇನಿದೆ ಅದು ಮಾತ್ರನೇ ಹೊರಗೆ ಬರ್ತದೆ ಹೊರತು ಒಳಗಡೆ ಇಲ್ಲದೆ ಇರುವಂಥದ್ದು ಹೊಸದಾಗಿ ಉಟ್ಕೊಂಡು ಬರುವಂಥದ್ದು ಬಹಳ ಬಹಳ ವಿರಳ, ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದು, ಸ್ನೇಹಿತನಿಗೆ ನೋಯಿಸ್ತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ಆ ಒಳಗಡೆ ಇರೋ ಚಿಂತನೆಗಳು ಹೊರಗೆ ಬಂದೇ ಬಿಡ್ತವೆ. ನಾವು ಏನು ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಯಾರ ಮೇಲಾದ್ರೂ ಕೋಪ ಇದ್ರೆ ನಾವು ಅದನ್ನು ವ್ಯಕ್ತಪಡಿಸ್ಬಿಡ್ತೀರಿ, ಅಲ್ಲಿ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಬೇರೆ ಎಲ್ಲೋ ವ್ಯಕ್ತಪಡಿಸ್ತೀರಿ, ಒಟ್ಟಿನಲ್ಲಿ ಡಿಸ್ಚಾರ್ಜ್ ಆಗ್ಲೇಬೇಕದು. ಆ ಡಿಸ್ಚಾರ್ಜ್ ಆಗದೇನೆ ಇರಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಬಟ್ಟೆ ನಂದು, ಅವನು ಹಾಕೊಂಡವನೇ, ಅದು ಮೊದಲನೇ ತಪ್ಪು, ಅದು ಹೇಳೋ ಅವಶ್ಯಕತೆ ಇರಲಿಲ್ಲ. ಈ ಬಟ್ಟೆ ನಂದಲ್ಲ ಅವಂದೇ, ಅದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ. ಅಪ್ಪ ನಾನು ಏನೋ ಬಾಯಿ ಬಿಟ್ಬಿಟ್ಟು ಆಮೇಲೆ ತಪ್ಪಾಗಿ ಮಾತಾಡ್ಬಿಟ್ಟು ನೀನೊಂಥರ ಹೇಳೋದು ನಾನೊಂಥರ ತಿಳ್ಕೊಳ್ಳೋದು, ನಾನೊಂಥರ ಹೇಳೋದು ನೀನೊಂಥರ ತಿಳ್ಕೊಳ್ಳೋದು, ಅದಕ್ಕೆ ನೀನೇ ಹೇಳ್ಬಿಡಯ್ಯ, ಇದು ಕೂಡ ತಪ್ಪೇ. ಇಲ್ಲಿ 3 ಬೇರೆ ಬೇರೆ ರೀತಿಯ ಸನ್ನಿವೇಶಗಳು, ಆದ್ರೆ ಆ ಎಲ್ಲಾ ಸನ್ನಿವೇಶದ ಸತ್ವ ಏನು ಒಂದೇ, ಆ ಬಟ್ಟೆ ನಂದು. ಆದ್ರಿಂದ ನಾವು ಮನಸ್ಥಿತಿಗಳನ್ನ ಶುದ್ಧವಾಗಿ ಪವಿತ್ರವಾಗಿ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಚಿಂತನೆಗಳನ್ನು ಮಾಡೋದನ್ನು ಕಲ್ತ್ಕೊಂಡ್ರೆ ಅದರಿಂದ ನಾವು ಬದುಕ್ತೀರಿ, ಕುಟುಂಬ ಬದುಕುತ್ತೆ, ಸಮಾಜನೂ ಬದುಕುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಸರ್ಗ ಅತ್ಯದ್ಭುತವಾಗಿ ನಮಗೆ ಫಲಿತಾಂಶವನ್ನು ಕೊಡುತ್ತೆ. ಅದು ಬಿಟ್ಬಿಟ್ಟು ಈ ರೀತಿ ಆಲೋಚನೆಗಳನ್ನು ಚಿಂತನೆ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ಇದು ಕೇವಲ ಕತೆ ಅಂತ ತಿಳ್ಕೊಂಬೇಡಿ, ಮನೆಯ ರಾಮಾಯಣ ಅಂತಾರಲ್ಲ ಆ ರೀತಿ ನಮ್ಮ ಮನದ ರಾಮಾಯಣ ಇದು. ಪ್ರತಿಯೊಬ್ಬ ಗಂಡನ ಬಗ್ಗೆ ಹೆಂಡತಿ ಕೆಟ್ಟದಾಗಿ ತಿಳ್ಕೊಳ್ತಾನೆ, ಹೆಂಡತಿ ಬಗ್ಗೆ ಗಂಡ ಕೆಟ್ಟದಾಗಿ ತಿಳ್ಕೊಳ್ತಾನೆ. ಪ್ರತಿ ಒಂದು ಜನಗಳು ಅವ್ರದೇ ಆದ ಆಲೋಚನೆಗಳಲ್ಲಿ ಜಡ್ಜ್ ಮಾಡ್ತಾ ಇರ್ತಾರೆ, ಹಿಂಗೆ ಇರಬಹುದು ಇವನು ಹಿಂಗಿರ್ತಾನೆ, ಇದು ನಂದು ಅದು ಅವಂದು. ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ. ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲವನ್ನ ವ್ಯಕ್ತಪಡಿಸ್ಬೇಕು. ಆ ವ್ಯಕ್ತಪಡಿಸಿದ ನಂತರ ಅವನು ನಿಮ್ಮನ್ನ ಇಷ್ಟಪಡಲ್ಲೋ, ಇಷ್ಟಪಡದೇ ಇದ್ರೆ ಬಹಳ ಸಂತೋಷ, ಇಷ್ಟಪಟ್ಟರೂ ಬಹಳ ಸಂತೋಷ. ಅವನು ನಿಮ್ಮ ಜೊತೆಲಿ ಇರೋದಿಲ್ಲ. ಇಲ್ಲದೆ ಹೋದ್ರೆ ಹೋಗ್ಲಿ, ಇದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸೋಣ. ಆದ್ರೆ ಈ ರೀತಿ ಇನ್ನೊಂದು ಕಡೆ ಹೋಗಿ ಅವಮಾನಗೊಳಿಸುವಂಥದ್ದು ಅಥವಾ ಇನ್ನೊಬ್ಬರ ಮುಂದೆ ನಾವು ಅಪಹಾಸ್ಯ ಆಗುವಂಥ ಪರಿಸ್ಥಿತಿಗಳನ್ನು ಉದ್ಭವ ಮಾಡಿಕೊಳ್ಬೇಕು. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗಿಯೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮಾರ್ಗದರ್ಶನ ನಿಮಗೆ ಸಿಗಬೇಕು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ, ಗುರಿ ಸಾಧನೆಯನ್ನು ಮುಟ್ಟೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ
ನಿರಂತರವಾದ ಬೆಂಬಲ ಖಂಡಿತವಾಗ್ಲೂ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಅಭಿಪ್ರಾಯಗಳನ್ನಾಗಲಿ, ಪ್ರಶ್ನೆಗಳನ್ನಾಗಲಿ. ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳು ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.